ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂತಹ ವಿಮಾನ ಟೇಕ್ ಆಫ್ ಆಗ್ಲಿಕ್ಕಿದೆ. 33 ದಿನಗಳ ಕಣ್ಣಾಮುಚ್ಚಾಲೆ ಆಟ ಕೊನೆಗೂ ಕೂಡ ಮುಗಿಯೋ ಹಂತಕ್ಕೆ ಬಂದು ನಿಂತಿದೆ. ಮ್ಯೂನಿಕ್ನಿಂದ ವಿಮಾನವನ್ನ ಪ್ರಜ್ವಲ್ ರೇವಣ್ಣ ಏರಿದ್ದಾರೆ. ಲುಫ್ತಾನ್ಸಾ ವಿಮಾನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಈ ವಿಮಾನ ಎಷ್ಟೊತ್ತಿಗೆ ಬರುತ್ತೆ ಅಂತ ಚಾತಕ ಪಕ್ಷಿಗಳಂತೆ ಎಸ್ಐಟಿ ಅಧಿಕಾರಿಗಳ ತಂಡ ಕಾದು ಕೂತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಇರುವಂತಹ ವಿಮಾನ ಟೇಕ್ ಆಫ್ ಆಗ್ಲಿಕ್ಕಿದೆ. ಇನ್ನು ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ವಿಮಾನದ ಆಗಮನದ ನಿರೀಕ್ಷೆ ಇದೆ. ಸ್ವಲ್ಪ ಫ್ಲೈಟ್ ಡಿಲೇ ಆಗಿದ್ರ ಬಗ್ಗೆ ಕೂಡ ನಾವು ತೋರಿಸ್ತಾ ಇದ್ವಿ ನಿಮಗೆ. ಬಟ್ ಎಲ್ಲ ಅಂದುಕೊಂಡಂತೆ ಆದರೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಫ್ಲೈಟ್ ಲ್ಯಾಂಡ್ ಆಗುವಂತಹ ಸಾಧ್ಯತೆ ಇದೆ. ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಇಮಿಗ್ರೇಷನ್ ಡೆಸ್ಕ್ನಲ್ಲಿ ಒಂದಷ್ಟು ಪ್ರೊಸೀಜರ್ ಅನ್ನ ಮುಗಿಸಿ ನೇರವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಸ್ತಾಂತರ ಮಾಡುವಂತಹ ವಿಚಾರ ಕೂಡ ಆಗುತ್ತೆ. ಹೋಗ್ಬೇಕಾದ್ರೆ ಕೇವಲ ಸಂಸದರಾಗಿ ಹೋಗಿದ್ರು ಪ್ರಜ್ವಲ್ ರೇವಣ್ಣ. ಈಗ ನೋಡಿ ವಾಪಸ್ ಬರ್ತಾ ಇದ್ದಾರೆ. ಆದ್ರೆ ಕಳಂಕಿತ ಸಂಸದರಾಗಿ ಬರ್ತಾ ಇದ್ದಾರೆ. ಕಾರಣ ಬಹಳ ಗುರುತರ ಆರೋಪ ಅವ್ರ ಮೇಲಿದೆ. ಆ ಕಳಂಕವನ್ನ ಹೇಗೆ ಕಳಚಿಕೊಳ್ತಾರೆ ಅಥವಾ ಇನ್ನಷ್ಟು ಆ ಮಸಿ ಅಂಟುತ್ತಾ ಎಲ್ಲವೂ ಕೂಡ ಕುತೂಹಲ. ಸದ್ಯಕ್ಕೆ ಪ್ರಜ್ವಲ್ ಇರುವಂತಹ ವಿಮಾನ ಕೆಲವೇ ಹೊತ್ತಲ್ಲಿ ಟೇಕ್ ಆಫ್ ಆಗ್ಲಿಕ್ಕಿದೆ ಅನ್ನೋದರ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಬಿಸಿನೆಸ್ ಕ್ಲಾಸ್ನ ಕ್ಯಾಟಗರಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಟಿಕೆಟ್ ಬುಕ್ ಆಗಿದೆ. ಅವರ ಚೆಕ್ ಇನ್ ಡೀಟೇಲ್ಸ್ನ ಒಂದು ಭಾಗವನ್ನು ನಾವು ತೋರಿಸ್ತಾ ಇದ್ವಿ. ಎಷ್ಟು ಬ್ಯಾಗ್ಗಳ ಲಗೇಜ್ ಅನ್ನು ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ ರಿಟರ್ನ್ ಬರಬೇಕಾದ್ರೆ ಅಂತ ಹೇಳಿ. ಹೋಗಬೇಕಾದ್ರೆ ಜಸ್ಟ್ ಸಂಸದರಾಗಿದ್ರು, ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಿರಲಿಲ್ಲ. ಈಗ ಮೂರು ಅತ್ಯಾಚಾರದ ಪ್ರಕರಣ, ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ, ಗಂಭೀರ ಆರೋಪ, ಅತಿ ದೊಡ್ಡ ಕಳಂಕ. ಯಾವ ರಾಜಕಾರಣಿನೂ ಬಯಸದಂತಹ ಕಳಂಕ ಇವರಿಗೆ ಅಂಟ್ಕೊಂಡಿದೆ. ಮುಂದೆ ಇವರ ಕಾನೂನಾತ್ಮಕ ಹೋರಾಟ, ಸಂಘರ್ಷ, ಅದಕ್ಕೆ ಹೇಗೆ ಮುನ್ನುಡಿ ಬರೀತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಇದೆಲ್ಲದರ ಈ ಪ್ರಶ್ನೆಗಳನ್ನ ಹೊತ್ತಿಕೊಂಡೆ, ಪ್ರಶ್ನೆಗಳ ಮೂಟೆಯನ್ನ ಹೊತ್ಕೊಂಡೆ ವಿಮಾನವನ್ನ ಏರಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆ ವಿಮಾನ ಟೇಕ್ ಆಫ್ ಕೂಡ ಆಗುತ್ತೆ. ರನ್ವೇಗೆ ಒನ್ಸ್ ಫ್ಲೈಟ್ ಬರ್ತಾ ಇದ್ದ ಹಾಗೆ ಸ್ವಲ್ಪ ಹೊತ್ತಲ್ಲಿ ಟೇಕ್ ಆಫ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ಕೊಡ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮುರಳಿ. 33 ದಿನಗಳ ಕಣ್ಣಾಮುಚ್ಚಾಲೆ ಆಟಕ್ಕೆ ಅಲ್ಲಿಗೆ ತೆರೆ ಬಿದ್ದಂತಾಗ್ತಾ ಇದೆ. ಉಳಿದಂತೆ ಏನೆಲ್ಲ ಮಾಹಿತಿಗಳನ್ನ ಕೊಡ್ತೀರಿ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಕಣ್ಣಾಮುಚ್ಚಾಲೆ ಆಟದ ಕ್ಲೈಮ್ಯಾಕ್ಸ್ಗೆ ಬಂದಿರುವಂತದ್ದು ಅಂದ್ರೆ ಪ್ರಜ್ವಲ್ ರೇವಣ್ಣ 34-35 ದಿನದಿಂದನೂ ಕೂಡ ಬರ್ತಾರೆ ಬರಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿತ್ತು, ಜೊತೆಗೆ ದ್ವಂದ್ವಗಳು ಕೂಡ ಉಳ್ಕೊಂಡಿತ್ತು. ಆದ್ರೆ ಪ್ರಜ್ವಲ್ ರೇವಣ್ಣ ಕಳೆದ 5 ದಿನಗಳ ಹಿಂದೆ ಮಾಡಿದಂತ ಒಂದು ವಿಡಿಯೋ ಏನಿತ್ತು, ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಅನುಮಾನಗಳಿತ್ತು. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಅವರ ಚಲನವಲನಗಳ ಬಗ್ಗೆ, ಜೊತೆಗೆ ಅವರು ಚೆಕ್ ಇನ್ ಆಗ್ತಾರಾ ಅಥವಾ ಬೋರ್ಡಿಂಗ್ ಆಗ್ತಾರಾ, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈಗಷ್ಟೇ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಬೋರ್ಡಿಂಗ್ ಆಗಿದ್ದಾರೆ ಮತ್ತು 8G ಅಂದ್ರೆ ಸೀಟ್ ನಂಬರ್ 8G ಅಲ್ಲಿ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕನ್ಫರ್ಮೇಶನ್ ಆಗಿದೆ. ಮ್ಯಾನಿಫೆಸ್ಟೋ ಕೂಡ ಈಗಾಗಲೇ ಬಂದಿರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಕೂಡ ಟೇಕ್ ಆಫ್ ಆಗ್ತದೆ. ಇನ್ನೇನೋ ರನ್ವೇಗೂ ಕೂಡ ಬಂದು ಟೇಕ್ ಆಫ್ ಆಗುತ್ತೆ. ಭಾರತೀಯ ಕಾಲಮಾನ ರಾತ್ರಿ 12:30ಕ್ಕೆ ಭಾರತಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ, ಅಂದ್ರೆ ಬೆಂಗಳೂರಿಗೆ ಬರುತ್ತೆ, ಬಂದು ಲ್ಯಾಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಒಂದಂತೂ ಸ್ಪಷ್ಟ, ಪ್ರಜ್ವಲ್ ಈಗ ಭಾರತದ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನ ಏನಿದ್ರು SIT ಅಥವಾ SIT ಇಂದ ಆಗುವಂತ ತನಿಖೆ, ಆ ತನಿಖೆಯನ್ನ ಎದುರಿಸೋದಷ್ಟೇ ಬಾಕಿ ಉಳಿದುಕೊಂಡಿರುವಂತದ್ದು ಮಮತಾ. ಈಗ ಭಾರತಕ್ಕೆ ಆ ವಿಮಾನ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಇಮಿಗ್ರೇಷನ್ ಅಧಿಕಾರಿಗಳು, SIT ಅಧಿಕಾರಿಗಳು ಹೇಗೆ ಲೂಪಲ್ಲಿ ಇರ್ತಾರೆ? ಅಲ್ಲಿ ಏನ್ ಪ್ರಾಸೆಸ್ ಇರುತ್ತೆ? ಅಲ್ಲೂ ಏನಾದ್ರು ಪೇಪರ್ ವರ್ಕ್ಸ್ ಏನಾದ್ರು ಇರುತ್ತಾ ಹೇಗೆ ಅಂತ? ಖಂಡಿತ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಈಗಾಗಲೇ ಲುಕೌಟ್ ನೋಟಿಸ್ ಅನ್ನ ಸರ್ವನ್ನ ಮಾಡಲಾಗಿದೆ. ಯಾಕಂದ್ರೆ ಗುಪ್ತಚರ ಇಲಾಖೆಯಿಂದ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಈತ ತಲೆಮರೆಸ್ಕೊಂಡಿರುವಂತಹ ಆರೋಪಿ, ಈತನ ಮಾಹಿತಿ ಏನಾದರೂ ಸಿಕ್ಕಿದ್ರೆ ಅಥವಾ ಈ ಏರ್ಪೋರ್ಟ್ ನಲ್ಲಿ ಏನಾದ್ರು ಇಳಿದ್ರೆ ಆತನನ್ನ ತಕ್ಷಣವೇ ನಿಮ್ಮ ವಶಕ್ಕೆ ಪಡೆದುಕೊಳ್ಳಿ ಅಂತೇಳಿ ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಲುಕೌಟ್ ನೋಟಿಸ್ ನ ಉದ್ದೇಶವೇ ಅದಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಲುಕೌಟ್ ನೋಟಿಸ್ ಅನ್ನ ಈಗಾಗಲೇ ಜಾರಿ ಮಾಡಿದ್ದಾರೆ. ಇಮಿಗ್ರೇಷನ್ ಅಧಿಕಾರಿಗಳಿಗೆ ಈಗಾಗಲೇ ಮೌಖಿಕವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು, ಆತ ಇಲ್ಲಿಗೆ ಬರ್ತಾ ಇದ್ದಾನೆ, ಆತನನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಅಧಿಕಾರಿ, SIT ಅಧಿಕಾರಿಗಳು ಡೈರೆಕ್ಟ್ ಫ್ಲೈಟ್ ಒಳಗಡೆ ಹೋಗಿ ಅವರನ್ನ ಏನು ಬಂಧನಕ್ಕೊಳಪಡಿಸುವಂತದ್ದಾಗ್ಲಿ, ಆತನನ್ನ ಕರ್ಕೊಂಡು ಬರುವಂತದ್ದಾಗ್ಲಿ ಇದ್ಯಾವುದು ಕೂಡ ಆಗೋಲ್ಲ. ಇಮಿಗ್ರೇಷನ್ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ನಂತರ ಕೆಲವೊಂದು ಪ್ರಕ್ರಿಯೆಗಳು, ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳೇನಿರುತ್ತೆ ಆ ಪ್ರಕ್ರಿಯೆಗಳನ್ನ ಮುಗಿಸ್ಬೇಕು. ಪೇಪರ್ ವರ್ಕ್ಗಳು ಕೂಡ ಇರ್ತವೆ. ಯಾಕಂದ್ರೆ ಈಗ ಬೇಕಾಗಿರುವಂತ ತನಿಖಾಧಿಕಾರಿ ಯಾರು ಇರ್ತಾರೆ ಅವರನ್ನ ಕರೆಸಿ ಅವರ ಜೊತೆಯಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ, ಅಂದ್ರೆ ದಾಖಲಾತಿಗಳನ್ನ ಏನಿರುತ್ತೆ ಅದನ್ನ ವೆರಿಫೈ ಮಾಡುವಂಥದ್ದು. ವೆರಿಫೈ ಅನ್ನ ಮಾಡಾದ ನಂತರ ಅವರನ್ನ ಹ್ಯಾಂಡ್ ಓವರ್ ಮಾಡುವಂಥದ್ದು. ಅಂದ್ರೆ SIT ಸುಪರ್ದಿಗೆ ಕೊಡ್ಲಿಕ್ಕೆ ಕನಿಷ್ಠ 3 ಗಂಟೆಗಳ ಕಾಲ ಆಗುವಂತ ಸಾಧ್ಯತೆಗಳಿದಾವೆ. 12:30ಗೆ ಬಂದ್ರೆ ಬೆಳಗಿನ ಜಾವ 3 ಅಥವಾ 3:30ಕ್ಕೆ ಅವರನ್ನ SIT ಸುಪರ್ದಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಮಮತಾ. ಓಕೆ ಮುರಳಿ.